ಬೀದರ್ನಲ್ಲಿ ಇಂದು ಭಗವಂತ ಖೋಬಾ ತಮ್ಮ ತವರು ಜಿಲ್ಲೆಗೆ ಆಗಮಿಸಿದ್ದಾರೆ. ಹೈದರಾಬಾದ್ನ ವಿಮಾನ ನಿಲ್ದಾಣದಿಂದ ಬೀದರ್ಗೆ ಆಗಮಿಸಿರುವಂತಹ ಖೋಬಾಗೆ ಕಾರ್ಯಕರ್ತರು ಬೀದರ್ ನಗರದ ಹೊರವಲಯದ ಶಾಪುರ್ ಗೇಟ್ ಹತ್ರ ಭರ್ಜರಿಯಾಗಿ ಸ್ವಾಗತವನ್ನ ಕೋರಿದ್ದಾರೆ. ಭಗವಂತ ಖೋಬಾಗೆ ಬಹುತೇಕವಾಗಿ ಟಿಕೆಟ್ ಕಟ್ ಆಗುತ್ತೆ ಅಂತ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಆಗಿದ್ವು. ಆದ್ರೆ ಭಗವಂತ ಖೋಬಾ ಜಿಲ್ಲೆಗೆ ಮಾಡಿದಂತಹ ಕೆಲಸಗಳನ್ನ ಗುರುತಿಸಿ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸದಾ ವಾಗ್ದಾಳಿ ನಡೆಸುತ್ತಿರುವಂತಹ ಸಂಸದ, ಕಾಂಗ್ರೆಸ್ ಅಂದ್ರೆ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಹ ಸದಾ ಧ್ವನಿ ಎತ್ತುತ್ತಿದ್ದಂತಹ ಭಗವಂತ ಖೋಬಾಗೆ ಮತ್ತೊಮ್ಮೆ ಕೇಂದ್ರದ ನಾಯಕರು ಟಿಕೆಟ್ ಅನ್ನ ನೀಡಿದ್ದಾರೆ. 3ನೇ ಬಾರಿಗೆ ಪಾರ್ಲಿಮೆಂಟ್ ದೆಹಲಿಗೆ ಕಳಿಸುವಂತಹ ಪ್ಲಾನ್ ಅನ್ನ ಮಾಡುತ್ತಿದ್ದಾರೆ. ಕೇಂದ್ರದಲ್ಲಿಯೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಯ ಸಚಿವರಾಗಿಯೂ ಕೂಡ ಕೆಲಸ ಮಾಡ್ತಿದ್ದಾರೆ. ಇವಾಗ ಅವರು ಬೀದರ್ಗೆ ಬಂದ ತಕ್ಷಣ ಕಾರ್ಯಕರ್ತರು ಬೃಹತ್ ಆಗಿ ಅವರನ್ನ ಸ್ವಾಗತಿಸಿಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಮಾಧ್ಯಮದವರ ಜೊತೆ ಮಾತನಾಡಿದಂತಹ ಭಗವಂತ ಖೋಬಾ ಅವರು ಕೆಲವೊಂದು ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಏನು ನಿಮ್ಮ ವಿರುದ್ಧ ಇಷ್ಟೊಂದು ಆಡಳಿತ ವಿರೋಧಿ ಅಲೆ ಇತ್ತು, ಸ್ವಪಕ್ಷದ ನಾಯಕರೇ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎನ್ನುವ ಪ್ರಶ್ನೆಯನ್ನ ಮಾಧ್ಯಮದವ್ರು ಕೇಳಿದಾಗ ಇದು ಮಾಧ್ಯಮದವರೇ ಮಾಡಿದಂತಹ ಸುದ್ದಿ. ಇದರಲ್ಲಿ ಎಲ್ಲೋ ಅಲ್ಪ ಮಟ್ಟಿಗೆ ಗೊಂದಲ ಇತ್ತು, ಆದ್ರೆ ಆ ಗೊಂದಲವನ್ನ ನಾನು ಶಮನ ಮಾಡುವಂತಹ ಪ್ರಯತ್ನ ಮಾಡಿದ್ದೆ. ಹೈಕಮಾಂಡ್ ನಾಯಕರು ಕೂಡ ನಮ್ಮ ನಾಯಕರ ಮನವೊಲಿಸಿದ್ದಾರೆ, ಹಾಗಾಗಿ ಟಿಕೆಟ್ ನನಗೆ ದೊರಕಿದೆ. ಅವ್ರ ಎಲ್ಲರ ಜೊತೆ ನಾನು ಮನೆಗಳಿಗೆ ಭೇಟಿ ನೀಡಿ ಆಡ್ತೇನೆ, ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರಿಗೂ ಕೂಡ ಭೇಟಿ ಆಗುವಂತಹ ಪ್ರಯತ್ನ ಮಾಡ್ತೇನೆ ಅಂತ ಭಗವಂತ ಖೋಬಾ ಇವತ್ತು ಬೀದರ್ನಲ್ಲಿ ಹೇಳಿದ್ದಾರೆ. ಪದಾಧಿಕಾರಿಗಳು, ಎಲ್ಲ ಮಂಡಲ ಘಟಕದ ಪದಾಧಿಕಾರಿಗಳು, ಎಲ್ಲ ಶಾಸಕ ಮಿತ್ರರು, ಎಲ್ಲ ಮಾಜಿ ಶಾಸಕ ಮಿತ್ರರು, ಎಲ್ಲ ಹಿರಿಯರ ಅಭಿಪ್ರಾಯದ ಮೇರೆಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕ ಘಟಕದ ಅಧ್ಯಕ್ಷರ ಮತ್ತು ಎಲ್ಲ ಪದಾಧಿಕಾರಿಗಳು, ವರಿಷ್ಠರು, ಕೇಂದ್ರದ ಪ್ರಶ್ನಾತೀತ ನಾಯಕರಾದಂಥ ನರೇಂದ್ರ ಮೋದಿ ಅವರು, JP ನಡ್ಡಾ ಅವರು, ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ಅವರ ನೇತೃತ್ವದ ಚುನಾವಣೆ ಸಮಿತಿ ನಿನ್ನೆ ಕರ್ನಾಟಕದಲ್ಲಿ 20 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಹೀಗೆ ಅದರಲ್ಲಿ ಆ ಪಟ್ಟಿಯಲ್ಲಿ ನನ್ನನ್ನು ಕೂಡ ಆಯ್ಕೆ ಮಾಡಿದೆ. ಹೀಗಾಗಿ ನನ್ನ ಜನತೆಯ ಪರವಾಗಿ ರಾಜ್ಯ ಘಟಕಕ್ಕೆ, ಜಿಲ್ಲಾ ಘಟಕಕ್ಕೆ ಮತ್ತು ರಾಷ್ಟ್ರ ಘಟಕಕ್ಕೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಹೀಗಾಗಿ ನಾವೆಲ್ಲರೂ ನಿನ್ನೆಯಿಂದ ಎಲ್ಲ ಶಾಸಕರುಗಳಿಗೆ, ಎಲ್ಲ ಮಾಜಿ ಶಾಸಕರುಗಳಿಗೆ, ಎಲ್ಲ ಹಿರಿಯರಿಗೆ, ಎಲ್ಲ ಆಕಾಂಕ್ಷಿಗಳಿಗೆ ನಾನು ಫೋನ್ ಮುಖಾಂತರ ಮಾತನಾಡಿ ಅವರ ಜೊತೆಯಲ್ಲಿ ಅವರು ಕೂಡ ನನ್ನ ಜೊತೆಯಲ್ಲಿ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಮುಂಬರುವಂಥ ದಿನಗಳಲ್ಲಿ ಒಗ್ಗಟ್ಟನ್ನು ಪ್ರದರ್ಶನವನ್ನು ಮಾಡಿ ಈ ಕ್ಷೇತ್ರದಲ್ಲಿ ಕನಿಷ್ಠ 2 ಲಕ್ಷಕ್ಕೂ ಮೇಲ್ಪಟ್ಟು ಅಂತರದಿಂದ ನಾವು ಗೆಲ್ತೀವಿ ಅನ್ನೋದಂಥ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ನಾನು ನನ್ನನ್ನು ಸಹಕರಿಸಿದವರಿಗೆ ಎಲ್ಲರಿಗೆ ನಾನು ಅಭಿನಂದನೆಗಳು ಹೇಳ್ತೇನೆ. ಅದು ಎಲ್ಲ ಮಾಧ್ಯಮದ ಸೃಷ್ಟಿಯಾಗಿತ್ತು. ನಾನು ಸುಮಾರು 6 ತಿಂಗಳಿನಿಂದ ಮಾಧ್ಯಮದ ಅನೇಕ ಸಂದರ್ಶನಗಳಲ್ಲಿ ಭೇಟಿಯಾದಾಗ ನಾನು ಹೇಳಿದ್ದೆ, ನನ್ನನ್ನು ಭಾರತೀಯ ಜನತಾ ಪಕ್ಷ ಕೈ ಹಿಡಿತದೆ ಹೊರತಾಗಿ ಕೈ ಬಿಡುವುದಿಲ್ಲ ಅಂತ. ಆ ವಿಶ್ವಾಸವನ್ನು ನೀವು ನಂಬಲಿಕ್ಕಾಗಿರಲಿಕ್ಕಿಲ್ಲ. ಆದರೆ ನಿನ್ನೆ ಘೋಷಣೆ ಆದಮೇಲೆ ನನ್ನ 6 ತಿಂಗಳದ ವಿಶ್ವಾಸವನ್ನು ನಿಮಗೆ ಮತ್ತೊಮ್ಮೆ ಖಚಿತಪಡಿಸಿದೆ. ಹೀಗಾಗಿ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಎಲ್ಲರನ್ನ ಒಗ್ಗಟ್ಟಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಎಲ್ಲರನ್ನ ಫೋನ್ ಮುಖಾಂತರ ನಾನು ನಿನ್ನೆ ಸಾಯಂಕಾಲದಿಂದ ಎಲ್ಲರನ್ನ ಮಾತಾಡಿದ್ದೀನಿ. ಮತ್ತೊಮ್ಮೆ ಅವರ ಮನೆಗೆ ಹೋಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ವಿಶ್ವಾಸಕ್ಕೆ ತಗೊಳ್ತೀನಿ. ಭಾರತೀಯ ಜನತಾ ಪಕ್ಷ ಒಂದು ಕುಟುಂಬ, ಒಂದು ಪರಿವಾರ. ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು, ದೇಶದ ಚುನಾವಣೆ ಆಗಿದೆ, ನರೇಂದ್ರ ಮೋದಿಯವರ ಚುನಾವಣೆ ಆಗಿದೆ. ಸಣ್ಣ ಪುಟ್ಟ ನನ್ನಿಂದ ಏನಾದರೂ ನಿಮಗೆ ತಪ್ಪು ತಿಳುವಳಿಕೆ ಆದರೆ ನಾನು ಕ್ಷಮೆಯನ್ನು ಯಾಚಿಸ್ತೀನಿ ಮತ್ತು ನಿಮ್ಮ ವಿಶ್ವಾಸಕ್ಕೆ ತಗೊಳ್ಳುವಂಥ ವಿಶಾಲ ಹೃದಯವನ್ನು ನಾನು ತೋರಿಸ್ತೀನಿ. ಬಿಚ್ಚು ಮನಸ್ಸಿನಿಂದ ನಾನು ನಿಮ್ಮ ವಿಶ್ವಾಸವನ್ನು ತಗೊಳ್ಳಿ ನಿಮ್ಮ ಹತ್ರ ನಾನು ಬರ್ತೀನಿ. ನೋಡಿ, ಅವೆಲ್ಲ ಹಳೆ ಮಾತುಗಳಾಗೋದು. ಈಗ ನಿನ್ನೆ ಚುನಾವಣೆ ಘೋಷಣೆ ಆದಮೇಲೆ, ಇದು ಅಭ್ಯರ್ಥಿ ಘೋಷಣೆ ಆದಮೇಲೆ ಎಲ್ಲರ ಜೊತೆಯಲ್ಲಿ ನಾನು ಮಾತಾಡಿದ್ದೀನಿ. ಎಲ್ಲರೂ ನನಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಮತ್ತೆ ಇಡೀ ನೋಡಿ, ಇಷ್ಟೆಲ್ಲ ನೀವು 6 ತಿಂಗಳಿನಿಂದೆಲ್ಲ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಆಗಿದ್ದಂಥ ಸುದ್ದಿಗಳು, ನಿನ್ನೆ ನನ್ನ ಅಭ್ಯರ್ಥಿ ಘೋಷಣೆ ಆದ ನಂತರ ಒಂದೇ ಒಂದು ನಕಾರಾತ್ಮಕ ಹೇಳಿಕೆ ಒಂದು ಕಡೆಯಿಂದ ಬಂದಿಲ್ಲ, ಒಂದು ಪತ್ರಿಕೆ ಮಾಧ್ಯಮ ಬಂದಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿಲ್ಲ. ಇದೇ ನಿಮಗೆ ಸಾಕ್ಷಿಯಾಗಿದೆ. ಭಗವಂತ ಖೋಬಾನ ಆಯ್ಕೆ ಅವರೆಲ್ಲರ ಆಯ್ಕೆ ಇದೆ ಅನ್ನುವಂಥದ್ರಲ್ಲಿ 2 ಮಾತು.